Hi friends, welcome to my new YouTube ಚಾನಲ್ ಪೂಜಾ VAK ಲೈಫ್ ಸ್ಟೈಲ್ ಲಾಗ್ಸ್ ಇನ್ ಕನ್ನಡ. ಈ ಲಾಗ್ಸಲ್ಲಿ ಇವತ್ತು ನಂದು ಇದು ಎರಡನೇ ವಿಡಿಯೋ ಆಗಿರುತ್ತೆ. ಇದು ನನ್ನ ಇಂಟ್ರೊಡಕ್ಷನ್ ಲಾಗ್ ಆಗಿರೋದ್ರಿಂದ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಬಂದುಬಿಟ್ಟು ಪೂಜಾ ವಿಶ್ವನಾಥ್ ಅಂತ ಹೇಳ್ಬಿಟ್ಟು, ನಮ್ಮ ಯಜಮಾನ್ರ ನೇಮ್ ಬಂದುಬಿಟ್ಟು ವಿಶ್ವನಾಥ್. ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಒಬ್ಬ ಕರಣ್, ಇನ್ನೊಬ್ಬ ಅರ್ಜುನ್ ಅಂತ ಹೇಳ್ಬಿಟ್ಟು. ಇವನು ಬಂದುಬಿಟ್ಟು ನನ್ನ ಕಿರಿ ಮಗ ಕರಣ್ ಅಂತ ಹೇಳ್ಬಿಟ್ಟು, ಇನ್ನೊಬ್ಬ ನನ್ನ ದೊಡ್ಡ ಮಗ ಅರ್ಜುನ್ ಅಂತ ಹೇಳ್ಬಿಟ್ಟು ಅವ್ನ ರಜಕ್ಕೆ ಅವ್ರ ತಾತರ ಊರಿಗೆ ಹೋಗಿದ್ದಾನೆ. ನನ್ನ ವಿದ್ಯಾಭ್ಯಾಸ ಎಲ್ಲ ಬಂದುಬಿಟ್ಟು ನಾನು ಬ್ಯಾಂಗ್ಳೂರಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜ್ ಚಂದಾಪುರದಲ್ಲಿ ನಾನು ಮುಗಿಸಿದ್ದೀನಿ. ಸಮ್ ರೀಸನ್ ಕಾರಣಾಂತರಗಳಿಂದ ನಾವು ಬ್ಯಾಂಗ್ಳೂರಿಂದ ಬಿಟ್ಬಿಟ್ಟು ನಾವು ಹಳ್ಳಿಯಲ್ಲಿ ಶಿಫ್ಟ್ ಆದ್ದರಿಂದ ನಾನು ಈಗ ಹೌಸ್ ವೈಫ್ ಆಗಿದ್ದೀನಿ. ಚಿಕ್ಕದಾಗಿ ಒಂದು ಬಿಸ್ನೆಸ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಅದು ಏನಾಗ್ತಾ ಇದೆ, ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಲಾಗಲ್ಲಿ ಹೇಳೋದಾದರೆ, ಈ ಲಾಗಲ್ಲಿ ನಾನೇನು ಶೇರ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಕುಕ್ಕಿಂಗ್ ಲಾಗ್ಸ್ ಇರುತ್ತೆ, ಅದಲ್ಲದೆ ಡೈಲಿ ಲಾಗ್ಸ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ರುಟೀನ್ಸ್ ಇರುತ್ತೆ, ಮತ್ತು ಬ್ಯೂಟಿ ಕೇರ್ಸ್, ಮತ್ತು ಸ್ಕಿನ್ ಕೇರ್ ಯಾವ ಥರ ಮಾಡೋದು, ಹೇರ್ ಕೇರ್ ಯಾವ ಥರ ಮಾಡೋದು. ನಾನೇನು ಪ್ರೊಫೆಷನಲ್ ಅಲ್ಲ, ನಾನು ಯಾವುದೇ ರೀತಿ ಬ್ಯೂಟಿ ಪಾರ್ಲರ್ನು ನಡೆಸ್ತಾ ಇಲ್ಲ. ನನಗೆ ಗೊತ್ತು ಅಂತ ನಮ್ಮ ಕೈಗೆ ಎಟುಕುವಂಥ ಆದಷ್ಟು ಅಡುಗೆ ಮನೆಯಲ್ಲಿ ಸಿಗುವಂಥ ಲಭ್ಯವಾಗಿರುವಂಥ ಪ್ರಾಡಕ್ಟ್ಗಳಿಂದ ಆದಷ್ಟು ನಮ್ಮ ಸ್ಕಿನ್ನ ಯಾವ ರೀತಿ ಪ್ಯಾಂಪರ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಟ್ ಪ್ರೆಸೆಂಟ್ ನಾನೇನು ಕೆಲಸ ಮಾಡ್ತಾಯಿಲ್ಲ, ವರ್ಕ್ ಫ್ರಮ್ ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಚಿಕ್ಕದಾಗಿ ಪುಟ್ಟದಾಗಿ ಒಂದು ಬಿಸ್ನೆಸ್ ರನ್ ಮಾಡಬೇಕಂತ ಹೇಳಿಬಿಟ್ಟು ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಮಾಡಿರುವಂತಹ ಪ್ರಾಡಕ್ಟ್ನ ನಾವು ಸುತ್ತಮುತ್ತ ಇರೋರಿಗೆ ಕೊಟ್ಟು ಅದರಿಂದ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಅದನ್ನು ಟೆಸ್ಟ್ ಸಹ ಮಾಡಿಸಿದ್ದೀವಿ. ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ, ಮತ್ತು ಟೆಸ್ಟ್ ಸಹ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ, ಕಲರ್ಸ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ಗಳಾಗಲಿ, ಯಾವುದೇ ರೀತಿ ಫ್ಲೇವರ್ಗಳಾಗಲಿ ನಾನು ಆ್ಯಡ್ ಮಾಡಿ ಇನ್ನೊಂದೇ ಅಲ್ಲ, ಹೇರ್ ಕೇರ್ ಬಗ್ಗೆಯೂ ನನಗೆ ಗೊತ್ತಿರುವಂತಹ ನಾಲೆಡ್ಜ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಕ್ಕಳಕ್ಕಿಂತ ಮುಂಚೆ ನಾವು ಸ್ವಲ್ಪ ಅವ್ರ ಕಡೆನೇ ಗಮನ ಕೊಡಿ, ಅವರಷ್ಟು ಅವ್ರದ್ದೇ ತಿಳ್ಕೊಂಡು ಅವರು ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ನಾವು ಯಾವುದೇ ರೀತಿ ಸ್ಕಿನ್ ಆಗಲಿ ಹೇರ್ ಆಗಲಿ ಕೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಫುಲ್ಲಿ ಅಟೆನ್ಷನ್ ಅವ್ರ ಮೇಲೇ ನಾವು ಕೊಟ್ಟಿರ್ತೀವಿ. ಈಗ ಸ್ವಲ್ಪ ಅವ್ರು ದೊಡ್ಡರಾಗಿರೋದ್ರಿಂದ, ನಾನು ಸ್ವಲ್ಪ ಫ್ರೀ ಆಗಿರೋದ್ರಿಂದ, ಹಳ್ಳಿಯಲ್ಲಿ ಯಾವುದೇ ರೀತಿ ಕಂಪ್ನಿಗಳಾಗಲಿ ಯಾವುದೇ ರೀತಿ ಇಲ್ಲದೆ ಇರೋದ್ರಿಂದ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಎಂಬ ಥಾಟ್ ಬಂತು. ಮತ್ತು ನಾನು ಮಾಡ್ತಾ ಇರೋವಂಥ ಆ ಬಿಸ್ನೆಸ್ಸಿಗೆ ಒಂದು ಪ್ರಮೋಷನ್ ಆಗಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ನಾವು ಮಾಡಲೇಬೇಕಾಗುತ್ತೆ. ಕುಕ್ಕಿಂಗ್ ಲಾಗ್ಸ್ ಅಲ್ಲದೆ ಟ್ರಾವೆಲ್ಸ್ ಲಾಗೂ ಇರುತ್ತೆ. ಅದಲ್ಲದೆ ಇನ್ನೊಂದು ಮೇನಾಗಿ ಹೇಳಬೇಕು ಅಂದರೆ, ನಾನು ಕಿಡ್ಸ್ ರಿಲೇಟೆಡ್ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಲಾಗ್ ಬಂದುಬಿಟ್ಟೆ ಕಿಡ್ಸ್ ರಿಲೇಟೆಡ್ ಬ್ರೈನ್ ಜಿಮ್ ಆ್ಯಕ್ಟಿವಿಟೀಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇಂಡೋರ್ ಗೇಮ್ಸ್ ಆಗಲಿ, ಅವ್ರು ಗೇಮ್ ಆಡ್ಕೊಳ್ತಾನೆ ಯಾವ ರೀತಿ ಲರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಇಂತಹ ಕಿಡ್ಸ್ ರಿಲೇಟೆಡ್ ಅವ್ರದ್ದು ಯಾವ ರೀತಿ ಫುಡ್ಡು, ಅವ್ರಿಗೆ ಯಾವ ರೀತಿ ರೆಸಿಪಿಗಳನ್ನ ಯೂಸ್ ಮಾಡಿದರೆ ಇಷ್ಟ ಆಗುತ್ತೆ, ಎಷ್ಟು ಇನೋವೇಟಿವ್ ಆಗಿ ಅವ್ರಿಗೆ ನಾವು ಸರ್ವ್ ಮಾಡಿದರೆ ಅವ್ರು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಕಮಿಂಗ್ ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಇಂಟ್ರೊಡಕ್ಷನ್ ಲಾಗ್ ಆಗಿತ್ತು. ಇಷ್ಟು ನನ್ನ ಪರ್ಸನಲ್ ಇನ್ಫಾರ್ಮೇಷನ್ ಆಗಿತ್ತು, ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ಸ್ ಮಾಡಿ. ಹೊಸ್ದಾಗೆಲ್ಲ ಯಾರು ನೋಡ್ತಾ ಇದ್ದೀರಾ ಅವ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಹತ್ತೋದ್ರಿಂದ ನಾನು ನೆಕ್ಸ್ಟ್ ಹಾಕುವಂಥ ಲಾಗು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ಬೇಗನೆ ನೋಡ್ಬೋದು. ಅಮ್ಮ ಏನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗ ತುಂಬ ಆಟ ಮಾಡ್ತಾಯಿದ್ದಾನೆ. ಅವನು ಕೊನೆ ಎಂಡಲ್ಲಿ ಅವನಿಗೆ ಗೊತ್ತಿದ್ದಂಥ ಒಂದು ಸಣ್ಣ ಶ್ಲೋಕದಿಂದ ಎಂಡ್ ಮಾಡೋಣ ಅಂದ್ಕೊಂಡು ಬಿಟ್ಟು ಈಗ ಮತ್ತೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದೆ. ಕೃಷ್ಣಾಯ ವಾಸುದೇವರ ಹರೇ ಪರಮಾತ್ಮನೇ ಪ್ರಣತಃ ಕೇಶನಾಶಯ ಗೋವಿಂದಾಯ ನಮೋ ನಮಃ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.